ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರ ಕಶ್ಯಪೋ ನಾರದೋ ಗಾರ್ಗ್ಯ ಮರೀಚಿರ್ಮುನಿರಂಗಿರಾ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗೋ ಶಮನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಧನುರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಇದು ಮಾಸ ಭವಿಷ್ಯ ಅಂಥೇಳಿ, ಮತ್ತು ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಯಾಕಂದರೆ ಇದೇ ಸಂಪೂರ್ಣವಾದಂಥ ಒಂದು ತೀರ್ಮಾನ ಹೇಳುವಂಥದ್ದಲ್ಲ. ಈ ಗೋಚಾರದಲ್ಲಿರುವಂಥ ಗ್ರಹಸ್ಥಿತಿಗಳನ್ನು ಮೂಲಕವಾಗಿ ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ. ಮೂಲ ನಕ್ಷತ್ರ 1, 2, 4ನೇ ಪಾದ, ಹಾಗೆ ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಮೂಲ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಡಿಸೆಂಬರ್ ತಿಂಗಳು ನಮಗೆ ಆಂಗ್ಲ ವರ್ಷದ ಒಂದು ಕೊನೆಯ ತಿಂಗಳು. ನೋಡ್ತಾ ಇದ್ದಂತೆ 2026ನೇ ಇಸ್ವಿಯು ಕೂಡ ಆರಂಭವಾಗ್ತಾ ಇದೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಈ ತಿಂಗಳಲ್ಲಿ ಏನೇನು ಶುಭಾಶುಭ ಫಲಗಳಿದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ರಾಶಿಯಲ್ಲಿ 16ನೇ ತಾರೀಕು ಅನಂತರದಲ್ಲಿ ರವಿ ಕುಜರು ಕೂಡ ರಾಶಿಯಲ್ಲಿ, ಹಾಗೆ ತೃತೀಯ ರಾಶಿಯಲ್ಲಿ ರಾಹು, ಚತುರ್ಥ ರಾಶಿಯಲ್ಲಿ ಶನಿ. ನೋಡಿ, ಅಷ್ಟಮದಲ್ಲಿರುವಂಥ ಗುರು ಈಗ ಪುನಃ 5ನೇ ತಾರೀಕು ಅನಂತರದಲ್ಲಿ ಸಪ್ತಮಕ್ಕೆ ಬರ್ತಾ ಇದ್ದಾನೆ. ಸಪ್ತಮ ಸ್ಥಾನ ಅಂತಂದರೆ ಗುರುಗೆ ರಾಶಿನೇ ನೋಡಪಡ್ತಾನೆ. ಹಾಗಾಗಿ ಸ್ವಲ್ಪ ಬದಲಾವಣೆಗಳೇನೋ ಆಗಬಹುದು. ಇನ್ನು ಭಾಗ್ಯದಲ್ಲಿರುವಂತಹ ಕೇತು 12ನೇ ರಾಶಿಯ ರವಿ, ಬುಧ ಮತ್ತು ಶುಕ್ರರು 12ನೇ ರಾಶಿಯಲ್ಲಿದ್ದಾರೆ. ನೋಡಿ, 2ನೇ ತಾರೀಕಿಗೆ ಹನುಮದ್ ವ್ರತ ಅಂತೇಳಿ ಹನುಮಂತನನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಹಾಗೆ 3ನೇ ತಾರೀಕಿಗೆ ಶಿವಪ್ರದೋಷ, 4ನೇ ತಾರೀಕಿಗೆ ದತ್ತಾತ್ರೇಯ ಜಯಂತಿ, ದತ್ತಾತ್ರೇಯ ದೇವರನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. 5ನೇ ತಾರೀಕಿಗೆ ವಿಷ್ಣು ದೀಪೋತ್ಸವ, 8ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 12ನೇ ತಾರೀಕಿಗೆ ಕಾಲಭೈರವಾಷ್ಟಮಿ, 15ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಹಾಗೆ 16ನೇ ತಾರೀಕಿಂದ ಸಂಕ್ರಾಂತಿ ಆರಂಭ, ಧನುಸ್ ಸಂಕ್ರಮಣ ಎಂಬುದಾಗಿ ಹೇಳ್ತೇವೆ. ಸಂಕ್ರಾಂತಿ ಆರಂಭ ಇದೆ. ಹಾಗಾಗಿ ಸಂಕ್ರಾಂತಿ ಅಂತಂದರೆ ನಮಗೆ ವಿಶೇಷವಾಗಿ ವರ್ಷಕ್ಕೆ 12 ಸಂಕ್ರಾಂತಿ ಬರುತ್ತದೆ. ಆದರೆ ನಮಗೇನು ಉತ್ತರಾಯಣ ಪುಣ್ಯಕಾಲ ಒಂದು, ದಕ್ಷಿಣಾಯಣ ಪುಣ್ಯಕಾಲ ಇದೆರಡೇ ನಮಗೆ ಗಮನ ಇರುತ್ತೆ. ಆದರೆ ಧನುರ್ಮಾಸ ಆರಂಭ ಆಗುತ್ತೆ. ಹಾಗಾಗಿ ಧನುಸ್ ಸಂಕ್ರಮಣ ಎಂಬುದಾಗಿ ಕರಿತೇವೆ. 19ನೇ ತಾರೀಕಿಗೆ ಕೇತು ಜಯಂತಿಯೂ ಕೂಡ ಇದೆ. ಹಾಗೆ 20ನೇ ತಾರೀಕಿಗೆ 21ಕ್ಕೆ ಚಂದ್ರ ದರ್ಶನ, 25ಕ್ಕೆ ತುಳುವ ಷಷ್ಠಿ, 30ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಹಾಗೆ 31ನೇ ತಾರೀಕಿಗೆ ವಿಶೇಷವಾಗಿ ಮುಕ್ಕೋಟಿ ದ್ವಾದಶಿ, ವೈಕುಂಠ ಏಕಾದಶಿಯು ಕೂಡ 30ನೇ ತಾರೀಕಿಗಿದೆ. ಒಂದು ಒಳ್ಳೆ ರೀತಿಯಾದಂಥ ಹಬ್ಬ ಹರಿದಿನಗಳೇ ಬಹಳ ಮುಖ್ಯವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧನುರ್ಮಾಸ ಆದದ್ರಿಂದ ನಿಮ್ಮ ರಾಶಿಗೆ ರವಿಯ ಆಗಮನ ಇದು ಬಹಳ ಮುಖ್ಯವಾಗಿ. ರಾಶಿಗೆ ರವಿ ಬಂದಾಗ ಆದಷ್ಟು ದೇವತಾ ಆರಾಧನೆ, ನಿಮ್ಮನ್ನು ನೀವು ತಿಳ್ಕೊಳ್ಳುವಂತಹ ಪ್ರಯತ್ನ, ಮತ್ತು ಸಾಧನೆಗಳ ಕಡೆಗೆ ಹೋಗುವಂಥದ್ದು, ಹೀಗೆ ಎಲ್ಲ ರೀತಿಯಾದಂತಹ ಒಳ್ಳೆಯ ವಿಷಯಗಳನ್ನು ಕೂಡ ನೀವು ಪ್ರಯತ್ನ ಮಾಡಿಕೊಳ್ಬೇಕು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಕಷ್ಟ ನಷ್ಟ ಸಮಸ್ಯೆಗಳೇ ಜಾಸ್ತಿ ಇರುತ್ತೆ. ಆದರೆ ಕಷ್ಟ ನಷ್ಟ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡುವಂಥವನು ಯಾರಪ್ಪ ಅಂತಂದರೆ ಭಗವಂತ. ಹಾಗಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಭಗವಂತನನ್ನು ಧ್ಯಾನ ಮಾಡ್ತಾ ಎಲ್ಲ ಗ್ರಹಸ್ಥಿತಿಗಳು ಕೂಡ ಶುಭವನ್ನು ಉಂಟು ಮಾಡಲಿ ಅಂಥೇಳಿ ಆ ಗ್ರಹಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಗ್ರಹಾಧೀನಾಹ ನರಾಮರಾಹ, ಗ್ರಹಗಳ ಅಧೀನವಾಗಿ ದೇವತೆಗಳು ಮನುಷ್ಯರು ಹೀಗೆಲ್ಲರೂ ಕೂಡ ಇದ್ದಾರೆ. ಹಾಗಾಗಂತಹ ಗ್ರಹಗಳು ಆದಷ್ಟು ಶುಭ ಫಲವನ್ನು ಉಂಟು ಮಾಡಲಿ ಎಂಬುದಾಗಿ ಆ ಗ್ರಹಗಳಲ್ಲಿ ಬೇಡಿಕೊಳ್ತಾ, ರಾಶಿಯಲ್ಲಿರುವಂತಹ ರವಿ 16ನೇ ತಾರೀಕು ಅನಂತರದಲ್ಲಿ ರಾಶಿಗೆ ರವಿ. ಹಾಗಾಗಿ ಏನೇನು ಫಲ ಎಂಬುದಾಗಿ ಗಮನಿಸೋಣ. ಫಸ್ಟು ಗುರು 5ನೇ ತಾರೀಕಿಗೆ ಸಪ್ತಮಕ್ಕೆ ಬರ್ತಾನೆ. ಅಷ್ಟಮದಲ್ಲಿರುವಂತಹ ಗುರು ನೋಡಿ, ಧನುರಾಶಿಯವರಿಗೆ ಸ್ವಲ್ಪ ಮನಸ್ಸು, ಚಿಂತೆ, ಆತಂಕ ಏನೋ ಒಂಥರ ಮನಸ್ಸಿಗೆ ಆಗ್ತಾ ಇದೆ. ಬಹಳಷ್ಟು ಜನರ ನಾವು ಜಾತಕವನ್ನು ನೋಡಿದಾಗೂ ಹಾಗೆ ಅನಿಸ್ತಾ ಇದೆ, ಗೋಚಾರದಲ್ಲಿ ನೋಡಿದಾಗೂ ಹಾಗೆ ಅನಿಸುತ್ತೆ. ಯಾಕೋ ಒಂಥರ ಡಿಪ್ರೆಷನ್ ಆಗುವಂಥದ್ದು, ಮನಸ್ಸು ಸಮಾಧಾನ ಇಲ್ಲ ಇರುವಂಥದ್ದು ಎಲ್ಲ ಕೂಡ ಇದೇ ಜಗತ್ತಿನಲ್ಲಿ. ಆದರೆ ಯಾವುದು ನನಗಿಲ್ಲ ಹೇಳುವಂತಹ ಒಂದು ಭಾವನೆ, ಮತ್ತು ಒಂಥರ ಯಾವುದು ಸಿಗ್ತಾ ಇಲ್ಲ ಹೇಳುವಂತಹ ಒಂದು ಪ್ರಯತ್ನಗಳು, ಹೀಗೆಲ್ಲ ಒಂದು ಹಂತದ ಜೀವನ ಅವಸ್ಥೆ ಅವ್ಯವಸ್ಥೆಯಾಗಿ ನಡೀತಾ ಇದೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಭಗವಂತನು ನಿಮಗೆ ಸರಿ ಮಾಡಲಿಕ್ಕೆ ಅಂಥೇಳಿ ವಾಪಸ್ಸು ಕೂಡ ಬರ್ತಾ ಇದ್ದಾನೆ. ರವಿಯೂ ಕೂಡ ರಾಶಿಯಲ್ಲಿದ್ದು, ರವಿ ಮತ್ತು ಗುರುವಿನ ಒಂದು ಪರಸ್ಪರ ದೃಷ್ಟಿ. ಹಾಗಾಗಿ ಆತ್ಮಕಾರಕ, ನಿಮ್ಮ ಆತ್ಮಶಕ್ತಿ ಹೇಳುವಂಥದ್ದು ಬಹಳ ಜಾಗೃತಿ ಆಗುವಂಥ ಒಂದು ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಗುರುವಿಂದ ಮನಸ್ಥಿತಿಯ ಧೈರ್ಯ ಬರುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿದೆ. ಯಾಕಂದರೆ ಗುರು ಒಬ್ಬನು ನಮಗೆ ಸರ್ವೇಶ್ವರಾಣಾಂ ಗುರುಹು ಎಂಬುದಾಗಿ ಗ್ರಂಥಗಳಲ್ಲಿ ಹೇಳ್ತಾರೆ. ಗುರು ಒಬ್ಬನು ಬಲವನ್ನು ಕೊಟ್ಟರೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯೂ ಕೂಡ ನಿಮ್ಮ ಕಡೆಗೆ ಹರಿದು ಬರುತ್ತದೆ. ಹಾಗಾಗಿ ಗುರುವೊಬ್ಬನು ನಿಮಗೆ ಅನುಗ್ರಹ ಮಾಡ್ತಾನೆ. ರಾಶ್ಯಾಧಿಪತಿ ಜೊತೆಗೆ ಆತ್ಮಕಾರಕ ರವಿ ಬಂದಿದ್ದಾನೆ. ಹಾಗಾಗಿ ಆತ್ಮಸ್ಥೈರ್ಯ ಧೈರ್ಯವಾಗಿ ನಿಮಗೆ ಮನಸ್ಸಿಗೆ
ಬಹಳ ಖಿನ್ನತೆ, ತೊಂದರೆ ಇತ್ಯಾದಿಗಳು ಪರಿಹಾರವಾಗಿ ಮನಸ್ಸಿಗೆ ಧೈರ್ಯ ಬರುತ್ತೆ. ಒಂದನೇದಾದಂತಹ ಒಂದು ಬಹಳ ಉತ್ತಮವಾದಂಥ ಫಲ. ಹಾಗೆ ಎರಡನೇದಾಗಿ ಕುಜ ಇದ್ದಾನೆ. ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಈ ರಾಶಿಯವರಿಗೆ ಹೆಚ್ಚಿನದಾದಂತಹ ಅಭಿವೃದ್ಧಿಯಾಗುತ್ತೆ. ಮತ್ತು ದಶಮಾಧಿಪತಿಯಾದಂಥ ಬುಧನೂ ಕೂಡ ಶುಕ್ರನ ಜೊತೆ ಕೂತಿದ್ದಾನೆ. ಎಲ್ಲೋ ಒಂದು ಕಡೆಗೆ ಆರ್ಥಿಕವಾದಂಥ ದಾರಿ ಕಾಣುತ್ತದೆ ನಿಮಗೆ. ಒಂದು ಹಂತಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಾ ಇತ್ತು, ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತು, ದುಡ್ಡಿನ ವ್ಯವಸ್ಥೆಯಲ್ಲಿ ಕಿರಿಕಿರಿ ಖಿನ್ನತೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ನೋಡಿ ಆ ಶುಕ್ರನು ಬುಧನ ಜೊತೆಗಿದ್ದಾನೆ. ಹಣಕಾಸಿಗೆ ಎಲ್ಲೋ ಒಂದು ದಾರಿಗಳಾಗುತ್ತೆ. ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣ ಬರುವಂಥದ್ದು, ಅಥವಾ ಮೂಲವಾದಂತಹ ಯಾವುದೋ ಒಂದು ಉದ್ಯೋಗದಲ್ಲಿ ಅವಕಾಶಗಳು ಸಿಗುವಂಥದ್ದು, ಅಥವಾ ಒಂದು ಹಂತಕ್ಕೆ ಉದ್ಯೋಗದಲ್ಲಿ ನಿಮ್ಮನ್ನು ತೆಗೆದುಹಾಕಿದ್ದಾರೆ, ಕಿರಿಕಿರಿ ಮಾಡಿದ್ದಾರೆ ಅಂತಂದರೆ ಆ ಉದ್ಯೋಗದಲ್ಲೆಲ್ಲೋ ಒಂದು ಕಡೆಗೆ ಲಾಭಾಂಶಗಳಾಗುವಂಥದ್ದಾಗುತ್ತೆ. ಹಾಗಾಗಿ ಉದ್ಯೋಗಿಗಳಿಗೆ ಬಹಳ ಹೆಚ್ಚಿನದಾದಂಥ ಅಭಿವೃದ್ಧಿಯಾಗತ್ತೆ. ತೃತೀಯ ರಾಶಿಯ ರಾಹು ಒಂದು ಕಡೆಗೆ ಆ ಮನಸ್ಸಿನ ಖಿನ್ನತೆ ಇದ್ದದ್ರಿಂದ ಹಣಕಾಸಿಗೂ ಸ್ವಲ್ಪ ಚಿಂತೆ ಆಗ್ತಾ ಇತ್ತು ನಿಮಗೆ. ಹಣಕಾಸಿಗೂ ಎಲ್ಲೋ ಒಂದು ಕಡೆಗೆ ದಾರಿಯಾಗುವಂಥದ್ದು. ಅಷ್ಟೋ ಇಷ್ಟೋ ಜಾಸ್ತಿ ದುಡ್ಡು ಇದ್ದದೇ ಇದ್ದರೂ ಕೂಡ ತಕ್ಕದಾದಂಥ ಹಣಕಾಸಿಗೂ ಕೂಡ ರವಿಯೂ ಕೂಡ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಮಾಡ್ತಾನೆ. ಯಾಕಂದರೆ ಮನಸ್ಸಿಗೆ ಧೈರ್ಯ ಬಂದರೆ ನಾಳೆ ನಾಡಿದ್ದು ಹೀಗೆ ಒಂದು ಹಂತಕ್ಕೆ ಕೆಲಸಗಳನ್ನು ಮಾಡ್ತಾ ಹೋಗ್ತೀರಿ. ಆ ಮನಸ್ಸಿನ ಧೈರ್ಯವನ್ನು ಕೂಡ ಕೊಡ್ತಾನೆ. ಹಾಗೆ ಭಾಗ್ಯದಲ್ಲಿರುವಂಥ ಕೇತು ತಂದೆಯವರ ವಿಶೇಷವಾದಂತಹ ಆಶೀರ್ವಾದ, ಅನುಗ್ರಹ, ರಾಶಿಯಲ್ಲಿರುವಂತಹ ಕುಜ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡುವಂಥದ್ದು. ಯಾಕಂದರೆ ಮೂಲ ನಕ್ಷತ್ರ ಬಹಳ ಜನ ಒದ್ದಾಡ್ತಾ ಇದ್ದೀರಿ. ಮೂಲ ನಕ್ಷತ್ರದವರಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಎಂತ ಮಾಡಬೇಕಪ್ಪ ಅಂಥೇಳಿ ಒದ್ದಾಟದಲ್ಲಿ ಇದ್ದೀರಿ. ಮೂಲ ನಕ್ಷತ್ರದವರಿಗೆ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ದಾರಿಗಳು ಕೂಡ ಆಗುತ್ತೆ. ಅದರ ಜೊತೆಯಲ್ಲಿ ನೋಡಿ ಶುಕ್ರನು ಕಲೆ ಮೊದಲಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವರಿಗೆ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಂಥವರಿಗೆ, ಯೂಟ್ಯೂಬರ್ಸ್ಗೆ, ಇಂಥವರಿಗೆಲ್ಲ ಹೆಚ್ಚಿನದಾದಂಥ ಅಭಿವೃದ್ಧಿ. ಯಾಕಂದರೆ ಶುಕ್ರನು ಕುಜನ ರಾಶಿಯಲ್ಲಿದ್ದಾನೆ, ಅದು ಪರಿವರ್ತನೆ ರಾಶಿ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಹಣಕಾಸಿಗೂ ಕೂಡ ದಾರಿಯಾಗತ್ತೆ. ಹಾಗೆ ಒಂದು 5 ಈ ತಿಂಗಳಲ್ಲಿ ದಾರಿಯನ್ನು ನೀವು ಬರ್ತಾ ಇದ್ದರೂ ಕೂಡ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ಮನಸ್ಸು ಸಮಾಧಾನಕ್ಕೆ ಬಂದಿದೆ ಅಂಥೇಳಿ ಮತ್ತೆ ಪುನಃ ಡಿಪ್ರೆಷನನ್ನು ಆಗುವಂತಹ ದಾರಿಗಳನ್ನು ಬಿಟ್ಬಿಡಿ. ಜನರ ಜೊತೆಗೆ ಬರೀರಿ, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡಿ. ಒಂದು ಹಂತ ಕೆಲಸ ಕ್ಲಿಕ್ ಆಗದೇ ಇರಬಹುದು, ಮತ್ತೊಂದು ಸಲ ಕೆಲಸ ಕ್ಲಿಕ್ ಆಗುತ್ತೆ. ಹಾಗಾಗಿ ಎಡೆಬಿಡದೆ ಪ್ರಯತ್ನವನ್ನು ಮಾಡುವಂಥದ್ದನ್ನು ಮಾಡಿ. ಹಾಗೆ ಎರಡನೇದಾಗಿ ನಿಮ್ಮ ಕುಟುಂಬದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಅಣ್ಣ ತಮ್ಮ ಅಕ್ಕ ತಂಗಿ ಇಂಥವರ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ. ಸಣ್ಣ ಪುಟ್ಟ ಕಿರಿಕಿರಿ ಚಿಂತೆಗಳು ಕೂಡ ಬರಬಹುದು. ಮೂರನೇದಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಮುನ್ನುಗ್ಗಿ ಆಗತ್ತೆ, ಅವಕಾಶಗಳು ಸಿಗುತ್ತೆ. ಧನುರ್ಮಾಸ ಇದ್ದರೂ ಬೇರೆದಕ್ಕೆ ಹೇಳಲಿಕ್ಕೆ ಕೇಳಲಿಕ್ಕೆ ಏನೂ ತೊಂದರೆ ಇಲ್ಲ. ಏನೋ ಎಂಗೇಜ್ಮೆಂಟ್ ಮಾಡಲಿಕ್ಕೂ ಮುಹೂರ್ತ ಇಡ್ಲಿಕ್ಕೆ ಸ್ವಲ್ಪ ನೋಡ್ಕೊಳ್ಬೇಕು. ಬೇರೆ ಎಲ್ಲ ಅವಕಾಶಗಳಿದೆ. ಹಾಗಾಗಿ ಏನೂ ಚಿಂತೆ ಮಾಡ್ಕೊಳ್ಳುವಂಥದ್ದು ಬೇಡ. ಅನಂತರದಲ್ಲಿ ಬಹಳ ಮುಖ್ಯವಾಗಿ ನೋಡಿ ರಾಹು ತೃತೀಯ ರಾಶಿಯಲ್ಲಿದ್ದಾನೆ. ಎಲ್ಲೋ ಒಂದು ಕಡೆಗೆ ಸಣ್ಣ ಸಣ್ಣ ಮಿಸ್ಟೇಕ್ಗಳೇ ಜೀವನದಲ್ಲಿ ಕೆಲವೊಂದು ಸಲ ಎಡೆಗೆ ಬಿದ್ದುಬಿಡ್ತೀರಿ. ಇವತ್ತು ಸಣ್ಣದಿರುತ್ತೆ, ನಾಳೆಗೆ ಅದೇ ದೊಡ್ಡದಾಗಿ ಹೋಗ್ತದೆ. ಹಾಗಾಗಿ ಸ್ವಲ್ಪ ನೀವು ಎಷ್ಟೆಷ್ಟು ಸಣ್ಣ ಸಮಸ್ಯೆ ಅಂತ ಅಂದ್ಕೊಳ್ತೀರೋ ಆ ಸಮಸ್ಯೆಗಳನ್ನು ಮೇಟ್ಟುಕೊಂಡು ಮೇಲೆ ಬರುವಂತಹ ದಾರಿಗಳನ್ನು ಹುಡ್ಕೊಳ್ಬೇಕು. ಆ ಸಣ್ಣ ಸಮಸ್ಯೆ ಇದೆ ಅಂತೇಳಿ ಬಿಡುವಂಥದ್ದಲ್ಲ, ಅದನ್ನು ಪರಿಹಾರ ಮಾಡ್ತಾ ಮುಂದಿನ ದಾರಿಗಳನ್ನು ಹುಡುಕ್ತಾ ಹೋಗಬೇಕು. ಹಾಗೆ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಚತುರ್ಥ ರಾಶಿಯ ನಿಮಗೆ ಶನಿ ಇದ್ದಾನೆ. ಹಾಗಾಗಿ ವಾಹನದ ವಿಷಯದಲ್ಲೂ ಸಣ್ಣ ಪುಟ್ಟ ಕಿರಿಕಿರಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬರುತ್ತೆ. ಹಾಗಾಗಿ ವಾಹನದ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಜೀವನದಲ್ಲಿ ಸಾಧನೆಗಳನ್ನು ಮಾಡಬೇಕು ಹೊರಟಂತಹ ವ್ಯಕ್ತಿಗಳು ಧನುರಾಶಿಯವರು ಕೆಲವೊಂದು ಸಲ ಎಡೆಗೆ ಬಿದ್ದಿದ್ದೇವೆ ಅಂತೇಳಿ ನಮ್ಮ ಕೈಯಲ್ಲಿ ಆಗಲ್ಲ ಹೇಳುವಂಥದ್ದಲ್ಲ. ಮರಳಿ ಯತ್ನವ ಮಾಡು, ಮುಂದೆ ಹೋಗುವಂತಹ ಪ್ರಯತ್ನಗಳನ್ನು ಕೂಡ ಹೆಚ್ಚಿನದಾಗಿ ದಾರಿ ಹುಡುಕಬೇಕು. ಹಾಗೆ ಕೃಷಿ ವ್ಯಾಪಾರ ವ್ಯವಹಾರ ಮಾಡೋರು ಇವರಿಗೆ ಹೆಚ್ಚಿನದಾದಂಥದ್ದು ಚತುರ್ಥ ಗುರುವಿನ ರಾಶಿಯಲ್ಲಿದ್ದಾನೆ ನೋಡಿ. ಹಾಗಾಗಿ ಕೃಷಿಕರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ಅಡಿಕೆ ಮೊದಲಾದಂಥ ವ್ಯಾಪಾರ ವ್ಯವಹಾರ ಮಾಡೋರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಕೃಷಿಯನ್ನು ತೋಟವನ್ನು ಕೊಂಡ್ಕೊಳ್ಬೇಕು, ಅಥವಾ ತೋಟಕ್ಕೇನೋ ಬೋರ್ವೆಲ್ ಹಾಕಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು. ಹೀಗೆಲ್ಲ ನಿಮಗೆ ಅಭಿವೃದ್ಧಿ ದಾರಿಗಳಿಗೆ ಹೋಗುತ್ತೆ. ಯಾಕಂದರೆ ಧನುರಾಶಿ ಅಂತಂದರೆ ಆಶ್ರಯ ಕೊಡುವಂಥವ್ರು. ನಿಮಗೆ ಕಷ್ಟ ಇದ್ದರೂ ಕೂಡ ಇನ್ನೊಬ್ಬರಿಗೆ ಆಶ್ರಯ ಕೊಟ್ಟು ಒಳ್ಳೆಯದು ಮಾಡಬೇಕು ಹೇಳುವಂಥ ಮನಸ್ಥಿತಿ ಉಳ್ಳಂಥವ್ರು. ಹಾಗಾಗಿ ಆ ಒಳ್ಳೆಯದು ಮಾಡುವಂಥ ದಾರಿಗಳೇ ಏನಿದೆಯೋ ನಿಮ್ಗೆ ಅವಕಾಶಗಳು ಒಳ್ಳೆಯ ಥರದಲ್ಲಿ ತೆರೀತದೆ. ಹಾಗೆ ಸಣ್ಣ ಪುಟ್ಟ ಅಂಗಡಿ ಇತ್ಯಾದಿಗಳನ್ನು ಮಾಡ್ತಾ ಇದ್ದಂಥವ್ರು, ದಿನಸಿ ಅಂಗಡಿ ಮಾಡ್ತಾ ಇದ್ದೇನೆ, ಏನಪ್ಪ ಬಿಸ್ನೆಸ್ಸೇ ಇಲ್ಲ ಅಂತೇಳಿ ಬರೀ ಮಾಡಬೇಡಿ. ಇವತ್ತಾಗದೇ ಇದ್ದರೂ ಕೂಡ ನಾಳೆಗೆ ಆಗಬಹುದು. ಆಗುವುದೇ ಇಲ್ಲ ಹೇಳುವಂಥ ತೀರ್ಮಾನಗಳು ಬೇಡ. ಮುಂದೆ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಮತ್ತು ಸತತವಾದಂತಹ ಪ್ರಯತ್ನಗಳು ನೋಡಿ. 2025ನೇ ಇಸ್ವಿಯಲ್ಲಿ ನಿಮ್ಗೆ ಅಲ್ಪ ಸ್ವಲ್ಪ ಒಂದಂತಕ್ಕೆ ಲಾಭವೂ ಕೂಡ ಆಯಿತು, ನಷ್ಟವೂ ಕೂಡ ಆಯಿತು. ಹಾಗಾಗಿ ಒಂದಂತಕ್ಕೆ 50-50 ಥರನೇ ಜಾಸ್ತಿ ಇದ್ದೀರಿ. ಹಾಗಾಗಿ 2026ನೇ ಇಸ್ವಿಯಲ್ಲಾದರೂ ಕೂಡ ಗೆಲ್ಲಬೇಕು, ಮುಂದೆ ಬರಬೇಕು. ಅದಕ್ಕೆ ಅನುಕೂಲ ಏನಂತಂದರೆ ಸತತವಾದಂತಹ ಪ್ರಯತ್ನ. ಈ ತಿಂಗಳಲ್ಲಿ ನೀವು ಆದಷ್ಟು ಒಂದು ಹಂತಕ್ಕೆ ಮೇಲ್ಮಟ್ಟಕ್ಕೆ ಬಂದರೂ ಕೂಡ ಪ್ಲ್ಯಾನನ್ನು ಮಾಡ್ತಾ ಬನ್ನಿ. ಏನು ಪ್ಲ್ಯಾನು? 26ನೇ ಇಸ್ವಿಯಲ್ಲಿ ಏನು ಸಾಧನೆ ಮಾಡಬೇಕು, ಏನು ಮಾಡಿಕೊಂಡು ಮುಂದೆ ಹೋಗಬೇಕು, ಯಾವ್ಯಾವ ದಾರಿಗಳು ನನಗೆ ತೆರೆದಿದೆ, ಯಾವ್ಯಾವ ದಾರಿಗಳು ಮುಚ್ಚುತ್ತಾ ಇದೆ ಎಂಬುದನ್ನು ಕೂಡ ನಾವು ನೋಡ್ಕೊಳ್ಬೇಕು. ಎಷ್ಟೋ ಸಲ ಯಾವ್ಯಾವ ದಾರಿ ತೆರೆದಿದೆಯೋ ಆ ದಾರಿಯಲ್ಲಿ ಮುನ್ನುಗ್ಗಿ ಮುಂದೆ ಹೋಗಬೇಕು. ಕೂತ್ರೆ ಯಾವುದೂ ಆಗುವುದಿಲ್ಲ. ಕೂತು ಕೆಟ್ಟ ಅಂತೇಳಿ ಹೇಳ್ತಾರೆ ನಮ್ಮಲ್ಲಿ. ಹಾಗಾಗಿ ಕೂತ್ಕೊಳ್ಬಾರದು, ಒಂದು ಹೆಜ್ಜೆ ಇಟ್ಟಾಗೇ ತಾನೇ. ಯಾಕಂದರೆ ಒಂದು ಮನೆ ಕಟ್ಟಬೇಕು ಅಂಥೇಳಿ
ಪ್ಲ್ಯಾನ್ ಮಾಡಿದಾಗೆ ತಾನೇ, ಎಸ್ಟಿಮೇಟ್ ಹಾಕಿದಾಗೆ ತಾನೇ ಕಷ್ಟ ನಷ್ಟ ಹಣಕಾಸು ಎಲ್ಲ ಗೊತ್ತಾಗೋದು. ಸುಮ್ಮನೆ ಮನೆ ನೋಡ್ತಾ ಇದ್ರೆ ಆಗುತ್ತಾ ಜೀವನದಲ್ಲಿ? ಹಾಗಾಗಿ ಆ ಎಸ್ಟಿಮೇಟ್ ಹಾಕ್ಕೊಳ್ಬೇಕು, ಪ್ಲ್ಯಾನ್ ಮಾಡಿಕೊಳ್ಬೇಕು. ಜೀವನವು ನಿರಂತರವಾಗಿ ನಡೀತಾ ಇರ್ತದೆ, ಹಗಲು ರಾತ್ರಿ ಆಗ್ತಾ ಇರ್ತದೆ. ಆದರೆ ನಿರಂತರವಾದಂತಹ ಪ್ಲ್ಯಾನು ನಾವು ಮಾಡ್ತಾ ಇದ್ದಾಗ ಮಾತ್ರ ಸಕ್ಸಸ್ಫುಲ್ ಆಗುತ್ತೆ. ಹಾಗೆ 5 ಮುಖ್ಯವಾದಂತಹ ಟರ್ನಿಂಗ್ ಪಾಯಿಂಟನ್ನು ಕೂಡ ಅವಕಾಶ ಬಂದರೆ ನೀವು ಬಿಡಬೇಡಿ. ಒಂದನೇದಾಗಿ ಸರಿಯಾದಂಥ ಉತ್ತಮವಾದಂತಹ ಗುರು ಸಿಗುವಂತಹ ಚಾನ್ಸಸ್ ಇದೆ ನಿಮಗೆ. ನೋಡಿ, ಆಧ್ಯಾತ್ಮಿಕವಾದಂತಹ ವ್ಯಕ್ತಿಗಳಿರಬಹುದು ಅಥವಾ ಪಾಠ ಪ್ರವಚನ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ನಿಮ್ಗೆ ಒಳ್ಳೆ ರೀತಿಯಾದಂತಹ ಗುರುವಿನ ಮಾರ್ಗದರ್ಶನ ಸಿಗುವಂಥ ಚಾನ್ಸಸ್ ಇದೆ. ಹಾಗೆ ಎರಡನೇದಾಗಿ ನಿಮ್ಗೆ ನೀವೇ ಹೇಳ್ಕೊಡ್ತೀರಿ, ನನ್ನ ಹತ್ರ ಆಗತ್ತೆ, ನನ್ನ ಸಾಧ್ಯ ಆಗತ್ತೆ, ನಾನು ಈ ಕೆಲಸಗಳನ್ನೆಲ್ಲ ಮಾಡ್ತೇನೆ ಅಂತೇಳಿ ನೀವೇ ಹೇಳ್ತೀರಿ ಅಲ್ವಾ. ಅದಕ್ಕೆ ಭಗವದ್ಗೀತೆಯಲ್ಲಿ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಎಂಬುದಾಗಿ ಹೇಳಿದ್ದಾರೆ. ನಮಗೆ ನಾವೇ ಶತ್ರುಗಳು, ನಮಗೆ ನಾವೇ ಮಿತ್ರರು. ಹಾಗಾಗಿ ನಾವು ಆದಷ್ಟು ಖಂಡಿತ ಆಗತ್ತೆ, ನಮಗೆ ಸಿಕ್ಕೇ ಸಿಗತ್ತೆ ಹೇಳುವಂತಹ ಧೈರ್ಯ ಮನೋಭಾವನೆಯನ್ನು ಇಟ್ಕೊಂಡು ಮುನ್ನುಗ್ಗುತ್ತಾ ಹೋಗಬೇಕು. ಹೀಗೆ ಕೂತ್ರೆ ಯಾವುದು ಕೂಡ ಆಗುವುದಿಲ್ಲ. ಹಾಗಾಗಿ ಆತ್ಮೈವ ಹ್ಯಾತ್ಮನೋ ಬಂಧು, ಈ ಕೆಲಸ ನನ್ನ ಕೈಯಲ್ಲಿ ಸಾಧ್ಯ ಆಗತ್ತೆ, ನಾನು ಇದನ್ನು ಮಾಡ್ತೇನೆ ಹೇಳುವಂತಹ ದೃಢವಾದಂಥ ಮನಸ್ಸಂಕಲ್ಪ ಇಟ್ಕೊಳ್ಳಿ. ಹಾಗೆ ಮೂರನೇದಾಗಿ ಭಗವಂತನ ಮೇಲೆ ಭಾರ ಹಾಕೋದು ಯಾವಾಗ ಕೂಡ ಗೊತ್ತಿದೆ ನಿಮ್ಮ ರಾಶಿಯವರಿಗೆ. ಹಾಗಾಗಿ ಆ ಭಾರ ಹಾಕ್ತಾ ಬನ್ನಿ. ನಾಲ್ಕನೇದಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಇತ್ತೀಚಿನ ದಿವಸದಲ್ಲಿ ಏನಾಗಿದೆ, ಮನಸ್ಥಿತಿ ಸ್ವಲ್ಪ ಖಿನ್ನತೆ ಇದ್ದದ್ರಿಂದ ಯಾರೂ ಬೇಡ, ಎಂಥದ್ದು ಬೇಡ ಅಂತ ಅನಿಸ್ತಾ ಇದೆ. ಆದರೂ ಕೂಡ ಎಲ್ಲ ವ್ಯಕ್ತಿಗಳು ಬೇಕು, ಜನ ಬೇಕು, ಎಲ್ಲವೂ ಬೇಕು ಜಗತ್ತಿನಲ್ಲಿ. ಯಾಕಂದರೆ ನಾವೆಲ್ಲ ಕುಗ್ರಾಮ ವಾಸ ಎಂಬುದಾಗಿ ಕರೀತಾರೆ. ಎಲ್ಲೋ ಒಂದು ಕಡೆಗೆ ಹೋಗಿ ಮೂಲೆಯಲ್ಲಿ ಜೀವನ ಮಾಡಲಿಕ್ಕಾಗತ್ತಾ? ಜನರ ಜೊತೆಗೆ ಬೆರೆತು ಅರಿತು ತಿಳಿದು ಜೀವನ ಮಾಡಬೇಕು. ಹಾಗಾಗಿ ಎಲ್ಲರೂ ಕೂಡ ಬೇಕು ಹೇಳುವಂಥ ಪ್ರಯತ್ನವನ್ನು ಮಾಡಿ. 5ನೇದಾಗಿ ಬಹಳ ಮುಖ್ಯವಾಗಿ ಮನಸ್ಸಿಗೆ ಯೋಗ ಧ್ಯಾನವನ್ನು ಮಾಡೋದು ಮರಿಬೇಡಿ. ಆದಷ್ಟು ಯೋಗವನ್ನು ಧ್ಯಾನವನ್ನು ಆ ಭಗವಂತನ ನಾಮಸ್ಮರಣೆ ಮಾಡಿ. ನಿಮ್ಗೆ ಕಷ್ಟ ಇದೆ, ಎಷ್ಟು ಮಾಡಿದ್ರೂ ನನಗೆ ಆಗುವುದೇ ಇಲ್ಲ. ಎಷ್ಟೋ ಸಲ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗ್ತೇನೆ, ಪೂಜೆ ಮಾಡ್ತೇನೆ, ಏನೂ ನನ್ನ ಪರಿಹಾರವೇ ಸಿಗುವುದಿಲ್ಲ ಅಂಥೇಳಿ. ಕೆಲವೊಂದು ಸಲ ನಮ್ಮ ಕರ್ಮ ಸವಿವರೆಗೂ ಕೂಡ ನಮಗೆ ಸರಿಯಾದಂತಹ ದಾರಿಯನ್ನು ಭಗವಂತ ತೋರಿಸುವುದಿಲ್ಲ. ಹಾಗಾಗಿ ಹಾಗಂತೇಳಿ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳನ್ನು, ವ್ರತಗಳನ್ನು, ನಿಯಮಗಳನ್ನು ಬಿಡುವಂಥದ್ದಲ್ಲ. ಅದು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಅದರಲ್ಲಿ ಮುನ್ನುಗ್ಗಬೇಕು, ಹೋಗಬೇಕು, ಮಾಡಬೇಕು. ಹೀಗೆ ಇದ್ದಾಗ ಮಾತ್ರ ನಮ್ಮ ಹೆಚ್ಚಿನದಾದಂಥ ಅವಕಾಶಗಳನ್ನು ಭಗವಂತ ನೀಡುತ್ತಾನೆ. ಸುಮ್ಮನೆ ಕೂತ್ರೆ ಯಾವುದೂ ಆಗುವುದಿಲ್ಲ ಜಗತ್ತಿನಲ್ಲಿ. ಹಾಗಾಗಿ ನಾವು ಕಾಲವನ್ನು ಹಿಡ್ಕೊಂಡು ಸರಿಯಾದಂಥ ಸಮಯಕ್ಕೆ ಮುಂದೆ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಈ ತಿಂಗಳಲ್ಲಿ ನೋಡಿ 2ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಏನಾದರೂ ಪೂಜೆ ಪುನಸ್ಕಾರ ದೇವತಾ ಆರಾಧನೆಯನ್ನು ಮಾಡ್ಕೊಳ್ಳಿ. ಹಾಗೆ 4ನೇ ತಾರೀಕು ಹುಣ್ಣಿಮೆ ಇದೆ. ಆ ದಿವಸವೂ ಕೂಡ ಏನು ನಿಮ್ಮ ಕೈಲಾದ ಮಟ್ಟಿಗೆ ದೇವತಾ ಆರಾಧನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನದಾದಂಥ ಅನುಕೂಲತೆಗಳನ್ನು ಭಗವಂತ ಕೊಡ್ತಾನೆ. ನಕ್ಷತ್ರ ಪರಿಹಾರಗಳು, ಮೂಲ ನಕ್ಷತ್ರದವರು ತುಳಸಿ ದೇವಿಯನ್ನು ಪೂಜೆ ಮಾಡಿ. ಮನೇಲಿ ಹೊರಟ ತಕ್ಷಣವೇ ಭಕ್ತಿಯಿಂದ ಆ ತುಳಸಿ ದಾಮೋದರಾಭ್ಯಾನ್ ನಮಃ ಅಂತೇಳಿ ನಮಸ್ಕಾರ ಮಾಡ್ಕೊಂಡು ಹೋಗಿ. ಪ್ರತಿನಿತ್ಯವೂ ಕೂಡ ಮೂಲ ನಕ್ಷತ್ರದವರು ಬಹಳ ಅನುಕೂಲವಾಗ್ತದೆ. ಇನ್ನು ಪೂರ್ವಾಷಾಢ ನಕ್ಷತ್ರ, ನೀವು ಮರೆಯದೇ ಇದ್ದ ಹಾಗೆ ಧನುರ್ಮಾಸ ಆರಂಭ ಆಗಿದೆ. ಮರೆಯದೇ ಇದ್ದಾಗ ಬೆಳಗ್ಗೆ ಎದ್ದು ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಿ. ಅರಳಿ ಮರದ ಪ್ರದಕ್ಷಿಣೆ ಬಹಳ ಒಳ್ಳೆಯದು. ಬಹಳ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ಅರಳಿ ಮರದ ಪ್ರದಕ್ಷಿಣೆ ನೀಡುತ್ತದೆ ನಿಮಗೆ. ಕಷ್ಟ ನಷ್ಟಗಳೆಲ್ಲ ಇದೆ ಸ್ವಾಮಿ, ಆ ಕಷ್ಟ ನಷ್ಟಗಳು ಇದ್ದರೂ ಕೂಡ ಎದ್ದು ಹೋಗಿ ದೇವರನ್ನು ಪ್ರದಕ್ಷಿಣೆ ಮಾಡಿದಾಗ ದೇವರು ಎಲ್ಲ ಒಂದು ಕಡೆಗೆ ದಾರಿ ತೋರಿಸ್ತಾನೆ. ಯಾಕಂದರೆ ಅತೀಂದ್ರಿಯವಾದಂಥ ಶಕ್ತಿ ಭಗವಂತ ಅಲ್ವಾ, ನಮಗೂ ಮೀರಿರುವಂಥ ಒಂದು ಶಕ್ತಿ ಅಲ್ವಾ. ಯಾಕಂದರೆ ಕೆಲವು ಜನ ನಂಬ್ತಾರೆ, ಕೆಲವು ಜನ ನಂಬದೇ ಇರ್ತಾರೆ ಅಲ್ವಾ. ಹಾಗಾಗಿ ನಂಬಲಿ, ನಂಬದೇ ಇರಲಿ. ನಂಬಿಯೂ ಮಾಡ್ತಾರೆ, ನಂಬದೇ ಇದ್ದು ಮಾಡ್ತಾರೆ. ಆದರೆ ನಾವು ಭಗವಂತನ ನಂಬಿ ಭಗವಂತ ಇಷ್ಟೊಂದು ಅವಕಾಶ ಕೊಟ್ಟಿದ್ದಾನೆ ಅಂತೇಳಿ ಮಾಡ್ತಾ ಬರಬೇಕು ಪೂಜೆ ಪುನಸ್ಕಾರಗಳನ್ನು. ಮೂಲ, ಪೂರ್ವಾಷಾಢ, ಉತ್ತರಾಷಾಢ. ಉತ್ತರಾಷಾಢ ನಕ್ಷತ್ರ ನಿಮ್ಗೆ ಸಾಧ್ಯವಾದ ಮಟ್ಟಿಗೆ 16ನೇ ತಾರೀಕಿನಿಂದ ಪ್ರತಿನಿತ್ಯವೂ ಕೂಡ ಆದಿತ್ಯ ಹೃದಯ ಅಂತ ಒಂದು ಪುಸ್ತಕ ಇದೆ. ಚಿಕ್ಕದಾದಂಥದ್ದು 30-35 ಶ್ಲೋಕ, ಪುಟ್ಟದಾದಂಥದ್ದು. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಜಾ ಸ್ಥಿತಂ ಅಂಥೇಳಿ ಆರಂಭವಾಗ್ತದೆ. ಈ ಆದಿತ್ಯ ಹೃದಯವನ್ನು ನೀವು ಧನುರ್ಮಾಸದ ಪ್ರತಿನಿತ್ಯವೂ ಕೂಡ ಸೂರ್ಯ ಉದಯ ಅನಂತರದಲ್ಲಿ ಪಠನೆ ಮಾಡಿ. ಅದರಿಂದ ಏನಂದರೆ ನಿಮ್ಗೆ ಆತ್ಮಕಾರಕನಾದಂಥ ರವಿಯೂ ಜಾಗ್ರತೆ ಆಗ್ತಾನೆ. ಅದರ ಜೊತೆಗೆ ಮನಸ್ಥಿತಿಯೂ ಬಹಳ ದೃಢವಾಗುತ್ತದೆ. ಒಂದಂಥ ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ ಆಗುವ ಹಾಗಾಗುತ್ತೆ. ಇದಿಷ್ಟನ್ನು ಮಾಡಿ ಒಂದು ವರ್ಷ ಭವಿಷ್ಯದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.